ಹಾಯ್ ಮಗ, ನಾನು ಯಾರಂತ ಕಂಡಿಡಿ? ಪ್ರೀತು, ರಾಕೇಶ್, ದರ್ಶನ್, ಅಲ್ಲ ಅಲ್ಲ, ಆದಿಲ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹಲೋ ಬೇಬಿ. ಹಾ, ಬೆಳಗ್ಗೆ ವಾಶ್ರೂಮ್ಗೆ ಹೋಗಿದ್ದಾ? ಹೋಗಿಲ್ವಾ? ನಾನು ಹೋಗಲ್ಲ. ಯಾಕೋ ಬೇಜಾರಲ್ಲಿದ್ಯಾ? ಏನ್ ಹೇಳದ ಹೋಗ ಮಗ. ಯಾಕೋ ಅಂತದೇನಾಯ್ತು? ಏನ್ ಸ್ವಾರ್ಥ ಜನನು ಏನೋ ಮಾಡಿದ್ರು? ಎಲ್ಲ ಅವ್ರದವ್ರು ನೋಡ್ಕೊಂತಾರೋ. ಅದಕ್ಕೆ ಯಾಕೋ ಟೆನ್ಷನ್ ಆತ್ಯಾ? ತೆಗ್ಯೋ, ನಾನು ನಿನ್ನ Diavolo, che difficile la fucite! ನಮಸ್ತೆ ಸರ್. रुको जरा. अब देख तू, अब तू गया बेटा. Sorry. ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಸಾಕ್ಬಿಡು. ಬೊಮ್ಮನಳ್ಳಿ ಹೆಂಗ್ ಹೋಗೋದು? ನಾನು ಹಿಂಗೋದ್ರೆ ಏನ್ ಕಿತ್ಕೋತೀರಾ? ಬೊಮ್ಮನಳ್ಳಿ ಹಿಂಗ್ ಹೋಗ್ಬೇಕಾ? ನಾನು ಹಿಂಗೋದ್ರೆ ಏನ್ ಕಿತ್ಕೋತೀರಾ? ನನಗಿದ್ರ ಒಂಥರ ಸಂತೋಷ. ಬೊಮ್ಮನಳ್ಳಿ ಹಿಂಗ್ ಹೋಗ್ಬೇಕಾ? ನಾನು ಹಿಂಗೋದ್ರೆ ಏನ್ ಕಿತ್ಕೋತೀರಾ? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ನಾನು ಹಿಂಗೋದ್ರೆ ಏನ್ ಕಿತ್ಕೋತೀರಾ? ಏನ್ ಮಾಡ್ಕೋತೀರಾ ನೀವು? ನಾನು ಹಿಂಗ್ ಹೋಗಲ್ಲ. ಇವ ಯಾರೇ? ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ಇದೆಯಾ? ಬನ್ನಿ. 16 ವರ್ಷದ ಮಕ್ಕಳೆಲ್ಲ ಫೋನ್ ಯೂಸ್ ಮಾಡಬಾರ್ದು ಅಂತ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಆ ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ. ಶಾಲಾ ಮಕ್ಕಳಿಗೆ ಹೇಳ್ರಪ್ಪ. ಸಾಮಾಜಿಕ ಜಾಲತಾಣವನ್ನ ನಿಷೇಧ ಮಾಡಬಾರ್ದು. ಯಾಕೆ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕೆ? ಸತ್ತೋಯ್ತವೆ. ಎಷ್ಟು ನಿಮ್ಗೆ ವಯಸ್ಸು? 80 78? ನನಗ ಹಾ, ಎಷ್ಟಿರ್ಬೋದು ಅಂತ ನಿಮ್ ದೃಷ್ಟಿಲಿ? ಒಂದು 80. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. 80? ಅದೇನ್ ಗೊತ್ತು ನಿಮ್ಗೆ? ನೋಡಿ, ಜ್ಯೋತಿಷಿಗಳು. ನಮ್ಮ ಅಪ್ಪನಿಗೆ ಗೊತ್ತು, ನಮ್ಮ ತಾಯಿ ಗೊತ್ತು, ನಿಮ್ಗೆ ಹೆಂಗ್ ಗೊತ್ತು? ಅಲ್ಲ, ಯಾರು ಜನ್ಮ ಕುಂಡ್ಲಿ ಬರ್ದವ್ರು ಹೇಳಿದ್ದೆ. ಇಲ್ಲ ಅವೆಲ್ಲ ನೀವು ಸುಮ್ಮನೆ ನಮ್ಮ ವಯಸ್ಸಿನ ಬಗ್ಗೆ ಈ ತರ ತಕರಾರು ತೆಗೆದ್ರೆ ಸರಿಯಲ್ಲ. ಅದು ಬಹಳ ತಕರಾರು ನಿಮ್ದು. ತಕರಾರ ಕರೆಕ್ಟ್ ಆಗಿ ವಯಸ್ಸು ಎಷ್ಟು ಹೇಳಿ? ಒಳ್ಳೆ ಕತೆ, ಕರೆಕ್ಟ್ ಹೇಳ್ತೀನಿ. ನನ್ನ ವಯಸ್ಸು ನಿಮ್ಗೆ 80 ಅಂತ ಯಾರು ಒಪ್ತಾರ? ಸಾಧ್ಯನ? 75. 75 ಒಂದು ಸಾಧ್ಯನ? ಯಾರು ಒಪ್ಪ? 70 ಒಪ್ಪಕ್ ಸಾಧ್ಯ? ನಿಮ್ಮ ಅಮ್ಮನ ಪಿಂಡ. ಎಷ್ಟೀಗ? ಅರೆ ಒಳ್ಳೆ ಕತೆ. ನನ್ನ ವಯಸ್ಸು ಕಟ್ಕೊಂಡು ನಿಮ್ಗೆ ಯಾಕೆ ಬೇಕಾಗಿದೆ? ಊರಿಗೆ ಬಿಟ್ಟ ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ. ಏನ್ ಹೇಳ್ತೀರಾ ಸರ್? ಏನು ಹೇಳಲ್ಲ, ಅದು ಅವ್ರ ಬಾಸ್ ಹೇಳ್ಬೇಕು. ಅವ್ರು ಯಾವ್ದೋ ಬಾಸನೋ ಇನ್ಯಾವ್ದೋ ಐತಲ್ಲ, ಆ ಬಾಸ್ಗಳು ಬಂದು ಹೇಳ್ಬೇಕು. ಆಮೇಲೆ ಎರಡನೇದು, ನಮ್ದು ಏನೂ ಕಿತ್ಕೊಳಕ್ಕಾಗಲ್ಲ, ಏನೂ ಕಿತ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ನಾರ್ಮಲ್ ಕೂದಲಾದ್ರೆ ಕಿತ್ಕೋಬಹುದು, ಅದು ವಿಗ್ ಅಲ್ವಾ? ಹೆಂಗ್ ಕಿತ್ಕೊಳ್ಳಿ? ಒಂದು ಮಾತು ಹೇಳ್ತೀನಿ, ಎಲ್ಲೋದ್ರೂ ಆಗ್ತಾರೆ. ನಮ್ಮ ಬಾಸ್ ಏನೂ ಕಿತ್ಕೊಳಕ್ಕಾಗಲ್ಲ. ಮೀಸೆ, ಅವ್ರ ಮೀಸೆನೆ ಬಿಡಲ್ಲ, ಗಡ್ಡನೂ ಬರಲ್ಲ, ಅಪ್ಪನಿಗೆ ಬಿಡಲ್ಲ. ಇನ್ನು ಕಿತ್ಕೊಳ್ಳೋದು ತೀರಾ ಖಾಸಗಿ ಹಂಗ ಇರುತ್ತೆ. ನಾವ್ ಯಾಕೆ ಅದ್ ಕೈ ಹಾಕೋಣ?
ಮೇಡಮ್ ಕಟ್ ಮಾಡಬೇಡಿದ್ದ ಒಂದು ಹೆಣ್ಣತ್ರ ಮಾತಾಡಬಾರ್ದು ಜವಾಬ್ದಾರಿ ಇದೆ. ನೀವು ನನ್ನ ಫ್ಯಾಮಿಲಿ ತರ ಐ ರೆಸ್ಪೆಕ್ಟ್ ಯು, ಬಟ್ ಈ ಪ್ರಶ್ನೆ ಕೇಳ್ತೀನಿ, ನಮ್ಮ ಬಾಸ್ ಏನು ಕಿತ್ಕೊಳಕಾಲ ಅಂತಾರೆ, ಇನ್ಯಾವುದನ್ನ ಕಿತ್ಕೊಳಕ್ ಸಾಧ್ಯ ಹೇಳಿ? ಇದನ್ನ ನಾನು ಯಾಕೆ ಕಿತ್ಕೊಳಕ್ ಹೋಗ್ಲಿ ಹೇಳಿ? ಇದನ್ನ ಅವ್ರ ಫ್ರೆಂಡ್ಸ್ ಗೊತ್ತಾಗಬೇಕು, ಗೊತ್ತು ಮಾಡಿಸ್ತಾ ಇದೀವಿ, ಬಿಸಿ ಚುಚ್ತಾ ಇತ್ತಲ್ಲಿ ಕೆಳಗೆ ಹತ್ಕೊಂಡ. ಅಯ್ಯೋ ಮಂಕೆ, ಇದುವರೆಗೂ ಮಾಡಬಾರ್ದು ಗಬ್ಬು ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಾನು ಸತ್ಯ ಹರಿಶ್ಚಂದ್ರ ಅಂದ್ರೆ ಯಾವನಾದ್ರೂ ನಂಬ್ತಾನೇನಯ್ಯ? ಟ್ರಾಲ್ ಮಾಡಿದ್ರೆ ನಿಮಗೆ ಎಲ್ಲಿ ಬಿಸಿ ಬಿಡಿಸ್ಬೇಕು ಮುಡ್ಸಿ, ನನ್ನ ವಿಷಯ ಬಿಟ್ಬಿಡಿ, ನಾನು ನಿಮ್ ವಿಷಯ ಬಿಟ್ಬಿಡ್ತೀನಿ. ಸೆಡ್ ಹೊಡೆದು ನಿಂತ ಮೇಲೆ ಸೈಡ್ಗೆ ಹೋಗೋ ಮಾತೇ ಇಲ್ಲ. ಬಾಯಿ ಮುಚ್ಕೊಂಡು ಹೀರೋ ಆದವರು ಒಂದು ಬಾಯಿ ಮುಚ್ಕೊಂಡು ಗೌರವ ಕೊಟ್ಟಾಗ ಹಿಂಗ್ ಅನ್ಸ್ಕೊಂಡು ಸಲ್ಯೂಟ್ ಹೊಡ್ಸ್ಕೊಂಡು ಮಜಾ ಮಾಡ್ಕೊಂಡಿರ್ಬೇಕು. ಏನೇನ್ ಶೋಕಿ ಮಾಡ್ತೀರಿ ಮಾಡಿ, ಪರ್ಸನಲ್ ಡ್ಯಾಮೇಜ್ಗೆ ಏನಾರು ಇಳಿದ್ರೆ ಮಕ್ಕಳ, ನೀ ಯಾವಾರಾದ್ರೂ ಹಂಗೆ ನಾನೇ ಊರ್ಗ್ ಹೋಯ್ತಾ ಇದ್ದೀನಿ ಬದ್ದೇಕಾಯಿ ತೋಟ ಸಿನಿಮಾ ಬಿಟ್ಬಿಟ್ಟು ಬದ್ದೇಕಾಯಿ ನಿನ್ಗೆ ಯಾಕೆ ಎದುರ್ಕೊಳ್ಳಿ? ನೀ ನನ್ಗೆ ಬದನೆಕಾಯಿ ಬೇಕು ಅಂತ ಕೇಳ್ತೀಯ? ಬೇಕು ಬಾ, ನಮ್ಮ ತಾಯಿ ಸತ್ವಾಗ್ಲು ಕೇಳ್ತೀರಿ, ನನ್ನ ಬದನೆಕಾಯಿ ಕೇಳು ಅಂತ ಹೇಳ್ಕೊಟ್ಟಿದ್ ಬೇವರ್ಸಿ ನನ್ ಮಗ ಯಾರು ಹೇಳು? ಈ ಮಿಂಡ್ರಿ ಹೇಳಿದ ನಿಮ್ಗೆ ಹೇಳ್ಕೊಟ್ಟವ್ರು ಬೇವರ್ಸಿ ನನ್ನ ಮಕ್ಕಳ, ಒಬ್ಬರಿಗ ನಾಲೆಡ್ಜ್ ಬೇಡವೇನು? ಬಿಕನಾಸಿ ನನ್ನ ಮಕ್ಕಳ ಒಬ್ಬನು SSLC ಪಾಸ್ ಆಗಿಲ್ಲ, ಎಲ್ಲ ಅನ್ಎಜುಕೇಟೆಡ್. ಎಷ್ಟೋ ಜನ ಸೆಲೆಬ್ರಿಟಿಗಳು ಅವ್ರನ್ನ ಸುಮ್ನೆ ಹೋಗಿ ಅರೆಸ್ಟ್ ಮಾಡ್ತೀರಾ? ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು, ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ನೋಡಕ್ ಒಬ್ಬೊಬ್ಬನು ಪೆಂಗ್ ಮುಂಡೆ ಇದ್ದಂಗವೆ, ಅವ್ನ ಮುಖ ಇರೋ ಮಾತಾಡೋದ್ ಬೇಡ, ಅಲ್ಲಿಗೆ ಬಂದ್ಬಿಡ್ಲೇನಾ? ನಮ್ಮ ಬಾಸ್ ಏನು ಕಿತ್ಕೊಳಕ್ ಆಗಲ್ಲ. ಕಿತ್ಕೊಳಕ್ ಎಲ್ಲಿದೆ? ಅವ್ರು ಹಾಕೊಂಡಿರೋದೇ ವಿಗ್ಗು. ನೀವು ಪರ್ಸನಲಿ ಮಾಡಿದಾಗ ಮುಚ್ಕೊಂಡಿದ್ವಿ ಅಲ್ವಾ ಸರ್? ನೀವು ಹಂಗೆ ಬಾಯಿ ಮುಚ್ಕೊಂಡಿರ್ಬೇಕು ಸರ್. ಹೇಳ್ತಾ ಇದೀನಿ ಪದೇ 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 ನಮ್ಮ ವಿಷಯಕ್ಕೆ ಬರಬೇಡಿ ಸರ್. ನೀವು ಮಾಡಿದಾಗ ನೀವು ಮಾಡಿಸ್ತಾ ಇರೋದು ನಿಜ ಸರ್. ನಿಮ್ ಫ್ಯಾನ್ಸ್ ಪೇಜ್ ಬಾಯಿ ಮುಚ್ಚಿ. ಎಲ್ಲಾ ರೊಚ್ಗೆದ್ ಬಿಟ್ಟಿದ್ರಲ್ಲ, ಸ್ವಲ್ಪ ನಾವು ಹೋಗು ರೊಚ್ಗೆಲ್ತೀವಿ ತಡಿರಲ್ಲ, ಆಮೇಲೆ ಕಿರ್ಚಾಡಣ. ನನ್ನಿಂದ 2000 ಪೇಜಲ್ಲಿ ಟ್ರಾಲ್ ಮಾಡ್ಸೋರಿ ನನ್ನ ಮಕ್ಕಳು. ಬುದ್ಧಿ ಬೇಡವಾ ಯಪ್ಪನ್ಗೆ? ಹೀರೋ ಹೆಂಗ್ರಿ ಇರ್ಬೇಕು? ಸುಳಿ ಮಗ ಏನೋ ಬೈತಾವ ನೀನು ಅಂತಾರೆ. ಹೇಳ್ತೀನಿ, ನಾನೆಲ್ಲ ಬದಿಗಿಡ್ತೀನಿ. ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ, ನನಗೆ ಕೆಲಸ ಮುಖ್ಯ. ಅದು ಬಿಟ್ಟು ಯಾರೇ ಆಗ್ಲಿ ಏನೇ ಆಗ್ಲಿ ಆ ಪದ ನನ್ಗೆ ತುಂಬಾ ಇಷ್ಟ. ಆಯ್ತು ಹಿಂಗಂತ ಒಂದೇನ್ ಗೊತ್ತಾ, ಅಲ್ಲಿ ಲೀಲಾವತಿಯವರು ಹಸುನಿಗಿದ್ದಾರೆ ಜೈ ಡಿ ಬಾಸ್ ಅಂತ ಹಾಕ್ತಾರೆ. ಈ ಸಿದ್ದರಾಮಯ್ಯ ಶಿಲಾನ್ಯಾಸ ಅಂತ ಹಾಕಿದ್ರೆ ಜೈ ಡಿ ಬಾಸ್. ಮುಖ್ಯಮಂತ್ರಿ ಇವತ್ತು ಉಪಮುಖ್ಯಮಂತ್ರಿ ಬಾಗಿನ ಅರ್ಪಿಸಿದ್ರು ಕಾವೇರಿಗೆ, ಜೈ ಡಿ ಬಾಸ್. ಮೊನ್ನೆ ನಾವು ಮನೆ ನಾಯಿ ಸತ್ತೋಯ್ತು, ಜೈ ಡಿ ಬಾಸ್. ನಮ್ ಬೀದಿలో ನಾಯಿ ಮರಿ ಹಾಕೈತೆ, ಜೈ ಡಿ ಬಾಸ್. ಆ ನಾಯಿ ಮರಿಗೂ ಜೈ ಡಿ ಬಾಸ್ಗೂ ಏನ್ರಿ ಸಂಬಂಧ? ಆ ನಾಯಿ ಮರಿ ಆಗೋದಕ್ಕೆ ಯಾರು ಕಾರಣ? ಮಾತೇ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.